ನಿವೇದಿತಾ ಗೌಡ ಅವರು ಮುಂದೆ ಮದುವೆ ಆಗ್ತಾರಾ? ಯಾಕಂದರೆ ಯಾರೂ ನಿಂತು ನೀರಾಗಕ್ಕೆ ಇಷ್ಟಪಡಲ್ಲ, ಆಗ್ತೀರಾ ಹೇಗೆ ಅಂತ? ಇಲ್ಲ, ಸದ್ಯಕ್ಕೆ ನನಗೆ ಸ್ವಲ್ಪ ಭಯ ಇದೆ ಆ ಟಾಪಿಕ್ ಬಂದ್ರೇ. ಬಟ್ ಮೋಸ್ಟ್ ಪ್ರಾಬಬ್ಲಿ ಎಸ್, ಮುಂದೆ ಫ್ಯೂಚರಲ್ಲಿ ಯಾರು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಇಷ್ಟಪಟ್ಟು ನೋಡ್ಕೊಳ್ತೀನಿ ಅಂತ ಬಂದರೆ ಮೇ ಬಿ ಎಸ್, ಐ ವುಡ್ ಲವ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ. ನೆಕ್ಸ್ಟು ಸಿನಿಮಾ ಹೇಗೆ ನೀವು ಚೂಸಿನ ಇದೇ ಥರ ಕ್ಯಾರೆಕ್ಟರ್ ಬರಬೇಕು ಅಂತನಾ, ನಾನು ಬಂದಿದ್ದು ಒಪ್ಕೊಳ್ತೀನಿ ಅವಕಾಶಕ್ಕೆ ಅಂತನಾ, ಹೇಗೆ? ಇಲ್ಲ, ಬಂದಿದ್ದು ಒಪ್ಕೊಳ್ತೀನಿ ಆ ಥರ ನಾನು ಮಾಡೋದೇ ಇಲ್ಲ. ನನಗೆ ಆ್ಯಕ್ಚುಲಿ ಚೆನ್ನಾಗಿ ಬರಬೇಕು, ನಾನು ಇಷ್ಟಪಟ್ಟು ಮಾಡಬೇಕು ಮೂವೀಸ್ನ, ತುಂಬ ಇಷ್ಟಪಟ್ಟು ಪ್ಯಾಷನಿಂದ ಮಾಡಿ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲಾಂದರೆ ನನಗೆ ತುಂಬ ನಾನು ಬ್ಯಾಕಪ್ ಪ್ಲ್ಯಾನ್ಸ್ ಇಟ್ಕೊಂಡಿರ್ತೀನಿ. ನಾನು ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ, ಅದು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಇದೆ. ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನನ್ನ ಸಮ್ ಆಫ್ ಮೈ ಫ್ರೆಂಡ್ಸ್ ಇವಾಗ ನನ್ನ ಟ್ರಾವೆಲ್ ಪಾರ್ಟ್ನರ್ ಪ್ರತಿಭಾ ಅಂತ ಹೇಳ್ತಿದ್ದೆ. ವಿ ಸಮ್ಟೈಮ್ಸ್ ಸುಮ್ಮನೆ ಕೂತಿದ್ದಾಗ ನಾವು ಆ ಬಿಸ್ನೆಸ್ ಮಾಡೋಣ, ಇದು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಒಂದು ಟೈಮ್ ಅದು ಏನೂ ವರ್ಕ್ ಆಗಿಲ್ಲ ಅಂದರೆ ಪ್ರಾಬ್ಲಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನಾದರೂ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು, ಐ ಡೋಂಟ್ ನೋ. ಬಟ್ ಮೂವೀಸ್ ಅಂತ ಬಂದರೆ ವೆರಿ ಮೈಂಡ್ಫುಲ್, ನಂಗೆ ಇಷ್ಟ ಆಗಿರೋದು ಮಾತ್ರ ಮಾಡೋದು. ಓಕೆ, ನಿಮ್ಮಿಂದಾಗಿ ನಿಮ್ಮ ಫ್ರೆಂಡ್ ಕೂಡ ರಿಕಗ್ನೈಸ್ ಆದರು ಸೋಷಿಯಲ್ ಮೀಡಿಯಾದಲ್ಲಿ, ಅದು ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಫ್ರೆಂಡ್ ಒಬ್ರು ಇದ್ದಾರಲ್ಲ, ಅವ್ರ ನೇಮ್ ನೀವೇ ಹೇಳಿ. ವಾಣಿ. ಓಕೆ. ಅವರು ರಿಕಗ್ನೈಸ್ ಆದರು. ಅವರು ನಿಮ್ಮನ್ನ ಎನ್ಕರೇಜ್ ಮಾಡ್ಕೋತಿದ್ದಾರೆ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅಥವಾ ನಿಮ್ಮ ಫ್ರೆಂಡ್ಶಿಪ್ಗೆ ನೀವು ತ್ಯಾಗ ಮಾಡಿರೋದಾ ಅಥವಾ ಶೇರ್ ಮಾಡ್ಕೊಂಡಿರೋದಾ? ಅದು ಹೇಗೆ, ನಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ, ಆ್ಯಕ್ಚುಲಿ ದಿಸ್ ಇಸ್ ವೆರಿ ಪಾಪ, ನನಗೆ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಸೇ ದಿಸ್ ಅಂತ ಅನಿಸುತ್ತೆ. ಯಾಕಂದರೆ ನಾವಿಬ್ಬರು ನರ್ಸರಿಯಿಂದ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಶಿಪ್ ತುಂಬ ವರ್ಷದಿಂದ ಇದೆ. ನಾವು ಚಿಕ್ಕವರಿದ್ದ ನಮ್ಮ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ಒಂದೇ ಆಫೀಸಲ್ಲಿ ವರ್ಕ್ ಮಾಡಿ, ನಮ್ಮ ಫಾದರ್ಸ್ ಬಂದು ಒಂದೇ ಆಫೀಸು, ನನ್ನ ತಮ್ಮ ಅವಳ ತಮ್ಮ ಒಂದೇ, ಅವರಿಬ್ಬರು ಕ್ಲಾಸ್ಮೇಟ್ಸು. ಸೊ ನಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ಹಳೇದು. ಆ್ಯಕ್ಚುಲಿ ಯಾರನ್ನೂ ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ, ನಾನು ಏನು ತ್ಯಾಗ ಮಾಡಿದೆ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಖುಷಿಗೆ ನಾವು ಮಾಡ್ತೀವಿ ಅಷ್ಟೇ. ಅವರು ಏನು ಇನ್ಫ್ಲೂಯೆನ್ಸರ್ ಅಲ್ಲ, ಏನೂ ಅಲ್ಲ. ಶಿ ವರ್ಕ್ಸ್ ಇನ್ ಅನ್ ಶಿ ವರ್ಕ್ಸ್ ಇನ್ ಅವ್ರದ್ದೇ ಆದಂಥ ಒಂದು IT ಜಾಬ್ ಇದೆ. ಶಿ ಈಸ್ ಹ್ಯಾಪಿ ವಿತ್ ಹರ್ ಜಾಬ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ನಂದು ಸೋಷಿಯಲ್ ಮೀಡಿಯಾ ಥಿಂಗ್. ಸೊ ನಾವಿಬ್ಬರು ಇಷ್ಟಪಟ್ಟೆ ಸುಮ್ಮನೆ ಡ್ಯಾನ್ಸ್ ಮಾಡೋದು, ಯಾರನ್ನೂ ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ, ಯಾರಿಗೂ ತ್ಯಾಗ ಮಾಡಿಲ್ಲ.